ಇನ್ನು ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಕೂಡ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಳಂಬ ಮಾಡಬಾರ್ದು, ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕು. ಹೈಕಮಾಂಡ್ ಏನು ತೀರ್ಮಾನಕ್ಕೆ ಬರುತ್ತೋ ಅದೇ ತೀರ್ಮಾನ. ಇದು ದೇಶಪಾಂಡೆ ಅವರ ಹೇಳಿಕೆ. ನೋಡಿ, ಒಂದು ಮಾತು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಿದೆ, ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯೋದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರೋ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ನನಗೆ ಕಾಣಿಸೋ ಹೈಕಮಾಂಡ್ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಯಾಕೋ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ನೋಡಿ, ಈ ವಿಶೇಷ ಅಧಿವೇಶನ ಕರೆದ್ರಲ್ಲ, ಅಧಿವೇಶನ ಕರೆದಂಥ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳಿತ್ತು. ಯಾಕೆ ಅಧಿವೇಶನ ಕರೆದ್ರು, ಏನು ಎತ್ತ ಅಂತ. ಯಾಕಂದರೆ ಅಧಿವೇಶನದ ಸಂದರ್ಭದಲ್ಲೇ ಏನಾದರೂ ಬಲಾವ್ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಅದು ಒಂದು ಕಡೆಗೆ. ನೋಡಿ, ಮುಂದುವರೆದ ಭಾಗ, ಒಂದು ವಿಶೇಷ ಅಧಿವೇಶನ ಕರೆದಿದ್ದು, ಆ ಅಧಿವೇಶನ ಮತ್ತೆ ಮುಂದುವರೆದಿದ್ದು ಅದು. ಎರಡನೇದಾದ್ಮೇಲಿಂದ ಏನು ಅಂದರೆ, ಈ ಅಧಿವೇಶನ ಮುಗೀತಿದ್ದಂಗೆ ಹಿ ಈಸ್ ವೆರಿ ಆ್ಯಕ್ಟಿವ್ ಸಿ ಎಮ್. ಯಾಕಪ್ಪ ಅಂತಂದರೆ, ನಾವು ಈ ಬಜೆಟನ್ನು ಏನು ಮಂಡಿಸ್ತೀವಿ, ಬಜೆಟ್ಟಿಗೆ ಸಂಬಂಧಪಟ್ಟಂಗೆ ಅವಧಿಗೂ ಮೊದಲೇ ಪ್ರಿಪರೇಷನ್ ಶುರುವಾಯಿತು ಅವ್ರದ್ದು. ಇದರ ಅರ್ಥ ಏನು ಅಂತಂದರೆ, ಸಿ ಎಮ್ ಹಿಂದೆಂದಿಗಿಂತ ಆ್ಯಕ್ಟಿವ್ ಆಗಿದ್ದಾರೆ. ಆ ಆ್ಯಕ್ಟಿವಿ ಕಾರಣ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ, ಪ್ರಶ್ನೆ ಬೇರೆ. ಇನ್ನೊಂದು ಕಡೆಗೆ ಡಿ ಸಿ ಎಮ್ ಕರೆದಂಥ ಸಭೆಯನ್ನೂ ಕೂಡ ಬಿಟ್ಟು ಅವಸರವಾಗಿ ದೆಹಲಿಗೆ ಹೋಗಿದ್ದಾರೆ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಹದಗೆಟ್ಟ ವಾತಾವರಣ. ಈ ಹದಗೆಟ್ಟ ವಾತಾವರಣವನ್ನು ಸ್ವತಃ ಕಾಂಗ್ರೆಸ್ನ ನಾಯಕರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ವಿಧಾನಸಭೆ ಅಧಿವೇಶನವನ್ನು ಕರೆದ ಕಾರಣಕ್ಕೋಸ್ಕರ ಅದಕ್ಕೊಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಆದರೆ ಆ ಬ್ರೇಕನ್ನು ಯಾವಾಗ ಯತೀಂದ್ರ ಅವರೇ ಮುರಿದ್ರು, ಇದೀಗ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಇರುಸು ಮುರುಸಿನ ಹೇಳಿಕೆಗಳು ಶುರುವಾಗಿದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಇರಾದೆ, ದೆಹಲಿಯ ನಾಯಕರು ಯಾವುದೋ ಒಂದು ಹಂತದಲ್ಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮತ್ತು ತಮ್ಮನ್ನ ಕರೆದು ಕೂತು ಮಾತುಕತೆಯನ್ನು ನಡೆಸ್ತಾರೆ, ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಲೆಕ್ಕಾಚಾರ ಮತ್ತು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು, ಅನಗತ್ಯವಾಗಿ ತಾನು ಯಾಕೆ ದೆಹಲಿಯ ನಾಯಕರನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡಲಿ ಅನ್ನುವಂಥ ಅಭಿಪ್ರಾಯ ಸಿದ್ದರಾಮಯ್ಯನವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕ್ಷಣದ ತನಕವೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತುಟಿ ಪಿಟಿಕ್ ಅಂತ ಹೇಳಿ ಅವರ ನಿಲುವೇನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ. ರಾಹುಲ್ ಗಾಂಧಿ ಅವರಂತೂ ಅವರ ಮನದಲ್ಲಿ ಏನಿದೆ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿಯೂ ಕೂಡ ಹೊರಹಾಕಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ದೆಹಲಿಯ ದಂಡಯಾತ್ರೆಯನ್ನು ಮುಂದುವರಿಸಿದ್ದಾರೆ. ದೆಹಲಿಯ ನಾಯಕರನ್ನ ಬೇರೆ ಬೇರೆ ಕಾರಣಕ್ಕೋಸ್ಕರ ಭೇಟಿಯಾದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಅಗತ್ಯತೆ ಮತ್ತು ಅನಿವಾರ್ಯತೆಯ ಬಗ್ಗೆ ಹೈಕಮಾಂಡ್ನ ನಾಯಕರನ್ನ, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಮನವರಿಕೆ ಮಾಡಿಕೊಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಡಿ ಕೆ ಶಿವಕುಮಾರ್ ನಡೆಸಿದ್ದಾರೆ. ಇದರ ಭಾಗವಾಗಿಯೇ ಇವತ್ತು ಕೂಡ ಅಸ್ಸಾಂ ಚುನಾವಣೆಯ ಸಿದ್ಧತೆಯ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಸಮಯಾವಕಾಶ ಸಿಕ್ಕಿದ್ರೆ 1-to-1 ಮಾತುಕತೆಗೆ ಅವಕಾಶ ಸಿಕ್ಕಿದ್ದೆ ಆದರೆ ಈ ವಿಚಾರವನ್ನ ಚರ್ಚೆಗೆ ಒಂದು ಸಮಯವನ್ನ ನಿಗದಿ ಮಾಡೋದಕ್ಕೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ನಡೆಸಬಹುದು. ಆದರೆ ಸಿದ್ದರಾಮಯ್ಯನವರ ಬಣ ಏನು ಮಾಡ್ತಿದೆ, ಸಿದ್ದರಾಮಯ್ಯನವರು ನೇರವಾಗಿ ಬಜೆಟ್ ಅನ್ನ ಸರಾಗವಾಗಿ ಸುಲಲಿತವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಅದೇ ಕಾರಣಕ್ಕೋಸ್ಕರ ದಿನದಿಂದ ದಿನಕ್ಕೆ ಅವರ ಬಜೆಟ್ ಮೀಟಿಂಗ್ಗಳು, ಪೂರ್ವಭಾವಿ ಸಭೆಗಳು ಹೆಚ್ಚಾಗ್ತಾ ಇದ್ದಾವೆ. ಮ್ಯಾರಥಾನ್ ಮೀಟಿಂಗ್ಗಳು ಇನ್ನೂ ಕೂಡ ನಿಲ್ತಾ ಇಲ್ಲ. ಬಜೆಟ್ ಪೂರ್ವಭಾವಿ ಸಭೆ ಅನ್ನುವಂಥದ್ದು ಒಂದು ಇಲಾಖೆಯ ಮಂತ್ರಿಯಾದವರಿಗೆ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಜಲಸಂಪನ್ಮೂಲ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಅಂತ ಖಾತೆಯ ಪ್ರಮುಖ ಹಿಡಿತವನ್ನ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವಭಾವಿ ಸಭೆಯನ್ನು ಕೂಡ ಬಿಟ್ಟು ದೆಹಲಿಗೆ ಹೋಗ್ತಾರೆ ಅಂತಂದ್ರೆ ಅವರು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಬಜೆಟ್ಗಿಂತ ನನಗೆ ನಾಯಕತ್ವ ಬದಲಾವಣೆಯ ವಿಚಾರ ಮುಖ್ಯ ಅನ್ನುವಂಥದ್ದನ್ನೇ ನೇರವಾಗಿ ಅವರು ಸಂದೇಶವನ್ನು ರವಾನೆ ಮಾಡಲು ಹೊರಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿಗೆ ಒಂದು ದಿಕ್ಕಿನಲ್ಲಿ ಒಂದು ಹೇಳಿಕೆಗಳು, ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಹೇಳಿಕೆಗಳು ಜೋರಾಗಿ ನಡೀತಾ ಇದ್ದಾವೆ. ಇದನ್ನ ಯಾರು ತಿಳಿಗೊಳಿಸಬೇಕಾಗಿತ್ತೋ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಅವರ ಮೌನ ಯಾಕೆ ಇನ್ನೂ ನಿಗೂಢವಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಶಾಸಕರಿಗೆ ಅರ್ಥವಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಯಾಕೆ ಇದನ್ನ
ಸರಿಪಡಿಸುವಂತ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಅರ್ಥವಾಗ್ತಾ ಇಲ್ಲ. ಕಾಂಗ್ರೆಸ್ನ ಶಾಸಕರ ಅಭಿಪ್ರಾಯ ಒಟ್ಟಾರೆಯಾಗಿ ಒಂದೇ, ಅಂದ್ರೆ ಏನೇ ಇದ್ರೂ ಕೂಡ ಅದನ್ನ ಕರೆದು ಕೂತು ಮತ್ತು ಮಾತುಕತೆಯನ್ನ ನಡೆಸಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿ ಅನ್ನುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸ್ತೀರಾ ಅಥವಾ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡ್ತೀರಾ? ಇದನ್ನ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಲಿ ಅಂತ ಶಾಸಕರು ಬಯಸ್ತಿದ್ದಾರೆ. ಆದ್ರೆ ಆ ಶಾಸಕರ ಬಯಕೆ ಯಾಕೋ ಹೈಕಮಾಂಡ್ಗೆ ಮುಟ್ಟಿದಂತೆ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳಿ ಅಲ್ಲಿ ಏನಷ್ಟು ಪ್ರಯತ್ನಗಳನ್ನ ಮಾಡ್ತಾರೋ ಅದರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಂತೆ ಕಾಣಿಸ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.